ನಮಸ್ಕಾರ. ಮಧು ಅವ್ಯಾಂಗ್ ಫೌಂಡೇಶನ್ ಇಂದ ಇವತ್ತು ನಾವು ಹಾಸನ ಜಿಲ್ಲೆ ಚನ್ನರಾಯಪಟ್ಟಣ ತಾಲೂಕು ಜಿಲ್ಲೆನಲ್ಲಿ ಸರ್ಕಾರಿ ಪ್ರಾಥಮಿಕ ಶಾಲೆಯಲ್ಲಿ ನಾವೊಂದು ಸರ್ಕಾರಿ ಶಾಲೆಗಳನ್ನ ಉಳಿಸಿ ಬೆಳೆಸಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಈ ಒಂದು ಕಾರ್ಯಕ್ರಮಕ್ಕೆ ತಮ್ಮದೇ ಆದಂತಹ ಕಲಾವಿದರೊಟ್ಟಿಗೆ ನಮ್ಮೊಟ್ಟಿಗೆ ಕೈ ಜೋಡಿಸಿರ್ತಕ್ಕಂಥವ್ರು ರಂಗ್ ಫಾರ್ ಎ ಕಾಸ್ ಮತ್ತೆ ರಾಘವೇಂದ್ರ ಮತ್ತೆ ತಂಡದವರು. ಇವತ್ತು ಈ ಒಂದು ಶಾಲೆಯಲ್ಲಿ ದಾಖಲಾತಿ ಸಂಖ್ಯೆ ಕಡಿಮೆ ಇರುವ ನಿಟ್ಟಿನಲ್ಲಿ ದಾಖಲಾತಿ ಸಂಖ್ಯೆಯನ್ನು ಹೆಚ್ಚು ಮಾಡಲಿಕ್ಕೋಸ್ಕರ ಶಾಲೆಯನ್ನ ವಿನ್ಯಾಸಗೊಳಿಸಿ ಚಿತ್ರಣ ಮಾಡೋದ್ರ ಮೂಲಕ ಮಕ್ಕಳನ್ನ ಶಾಲೆ ಕಡೆಗೆ ಗಮನ ಸೆಳೆಯುವಂತ ಪ್ರಯತ್ನವನ್ನ ನಾವು ಮಾಡ್ತಾ ಇದ್ದೀವಿ. ಇವತ್ತು ನಿನ್ನೆ ಮತ್ತು ಇವತ್ತು 2 ದಿನಗಳ ಕಾಲ ತುಂಬಾ ವಿವಿಧ ರೀತಿಯಾದಂತಹ ಜನಪದ ಸಂಬಂಧಪಟ್ಟಂತೆ, ವಿಜ್ಞಾನಕ್ಕೆ ಸಂಬಂಧಪಟ್ಟಂತೆ, ಗಣಿತಕ್ಕೆ ಸಂಬಂಧಪಟ್ಟಂತೆ, ಕಲಿಕಾ ಸಾಮಗ್ರಿಗಳಿಗೆ ಸಂಬಂಧಪಟ್ಟಂತೆ ಗೋಡೆಗಳಿಗೆ ವಿವಿಧ ರೀತಿಯಾದ ಬಣ್ಣವನ್ನು ಹಚ್ಚೋದ್ರ ಮೂಲಕ, ವಿವಿಧ ರೀತಿಯಾದ ಚಿತ್ರವನ್ನು ಬಿಡಿಸೋದ್ರ ಮೂಲಕ ಶಾಲೆಗೆ ಒಂದು ಉನ್ನತವಾದಂತಹ ಮೆರುಗನ್ನ ಕೊಟ್ಟಿದ್ದೇವೆ. ಈ ಒಂದು ಕಾರ್ಯಕ್ಕೆ ಗ್ರಾಮಸ್ಥರು, SDMC ಅವರು, ಶಾಲಾ ಶಿಕ್ಷಕರು, ಮುಖ್ಯೋಪಾಧ್ಯಾಯರು, ಹಳೆ ವಿದ್ಯಾರ್ಥಿಗಳ ಎಲ್ಲ ಸಹಕಾರ ನೀಡಿದ್ರಿಂದ ತುಂಬಾ ಸರಾಗವಾಗಿ ಚೆನ್ನಾಗಿ ಮೂಡಿ ಬಂದಿದೆ. ಸರ್ಕಾರಿ ಶಾಲೆಗಳನ್ನ ಉಳಿಸಿ ಈ ನಿಟ್ಟಿನಲ್ಲಿ ತಮ್ಮ ಗ್ರಾಮದಲ್ಲಿ ಇರ್ತಕ್ಕಂಥ ಯುವಕರು ಸಂಪೂರ್ಣವಾಗಿ ತೊಡಗಿಸ್ಕೋಬೇಕು. ಸರ್ಕಾರಿ ಶಾಲೆಗಳಿಗೆ ಗಮನವನ್ನ ಕೊಡಬೇಕು. ಅದಕ್ಕಿಂತ ಹೆಚ್ಚಿನಾಗಿ ಸರ್ಕಾರಿ ಶಾಲೆಯಲ್ಲಿ ಇರ್ತಕ್ಕಂಥ ಸುತ್ತಮುತ್ತಲಿನ ಗ್ರಾಮಸ್ಥರು ಕೂಡ ಸರ್ಕಾರಿ ಶಾಲೆಗಳನ್ನ ಶಿಕ್ಷಕರನ್ನ ಜಡ್ಜ್ ಮಾಡಿದಾನೆ ಅವರಿಗೆ ಪ್ರೋತ್ಸಾಹ ನೀಡಬೇಕು. ನಿಮ್ಮ ಮಕ್ಕಳನ್ನ ಕೇವಲ 1 ವರ್ಷ ಮಾತ್ರ ಅಡ್ಮಿಷನ್ ಮಾಡಿಸಿ ಶಾಲೆಗಳಿಗೆ. ಆ ಒಂದು ವರ್ಷದಲ್ಲಿ ಮಕ್ಕಳಿಗೆ ಬೆಳವಣಿಗೆ ಆಗ್ಲಿಲ್ಲ, ಮತ್ತೆ ನಿಮ್ಗೆ ಶಿಕ್ಷಣದಲ್ಲಿ ಗುಣಮಟ್ಟ ಕಾಣಲಿಲ್ಲ ಅಂದಾಗ ನೆಕ್ಸ್ಟ್ ನೀವು ಶಿಕ್ಷಕರನ್ನ ಪ್ರಶ್ನೆ ಮಾಡ್ಬೋದು. ಅದ್ ಬಿಟ್ಬಿಟ್ಟು ನೀವು ಶಿಕ್ಷಕರೊತ್ತಿಗೆ ಮಕ್ಕಳನ್ನೇ ಕೊಡದೆ ನೀವು ನೇರವಾಗಿ ಖಾಸಗೀಕರಣವನ್ನು ಕೊಡುವುದರಿಂದ ಇಲ್ಲಿ ಶಾಲೆಗಳು ಮುಚ್ಚೋಗ್ತಾ ಇದೆ. ದಯವಿಟ್ಟು ಗ್ರಾಮಸ್ಥರ ಪಾತ್ರ ತುಂಬಾ ಅತಿ ಮುಖ್ಯವಾಗಿರತಕ್ಕಂಥದ್ದು. ನಾವು ತಿಂಗಳಲ್ಲಿ 1-2 ದಿನಗಳ ಕಾಲ ಬಂದು ವಿವಿಧ ರೀತಿಯ ವಿನ್ಯಾಸವನ್ನ ಮಾಡ್ತೀವಿ. ಆದ್ರೆ ನಿರಂತರವಾಗಿ ಸಪೋರ್ಟ್ ಮಾಡ್ಬೇಕಾಗಿರೋ ಯುವಕರು ಮತ್ತೆ ಗ್ರಾಮಸ್ಥರು. ಈ ಒಂದು ವಿಡಿಯೋ ಮುಖಾಂತರ ತಮ್ಮೆಲ್ಲರೂ ಕೇಳ್ಕೊಳ್ಳೋದೇನೆಂದ್ರೆ ಸರ್ಕಾರಿ ಶಾಲೆಗಳನ್ನ ಉಳಿಸಿ ಬೆಳೆಸೋ ನಿಟ್ಟಿನಲ್ಲಿ ಎಲ್ಲರೂ ಕೂಡ ಕೈ ಜೋಡಿಸಬೇಕಾಗಿ ಕೇಳ್ಕೊತಾನೆ. ಇದು ಸಹಕರಿಸಿದ ಎಲ್ರಿಗೂ ಧನ್ಯವಾದಗಳು. ನಮಸ್ಕಾರ. ಒಂದು ಸ್ಕೂಲ್ಗೆ ಈ ತರ ಒಂದು ಕಲೆಯನ್ನು ಬಿಟ್ಟು ಮಾಡೋದ್ ಮುಖಾರ ಸ್ಕೂಲ್ಗಳೆಲ್ಲ ಚೆನ್ನಾಗಿ ಕಾಣ್ತಿದ್ವಿ. ಅದ್ ನೋಡಿ ನಮ್ಮ ಮಧು ಅಂತ ನಮ್ಮ ಫ್ರೆಂಡ್ ಅವ್ರಿಗೆ ಒಂದು ಇನ್ವೈಟ್ ಮಾಡಿದಾಗ ಅವರು ಕೂಡ ನಮ್ಮ ಸ್ಕೂಲಿಗೆ ಬಂದು ಇವೆಲ್ಲ ಮಾತಾಡೋದು ಭಾರಿ ಆಶ್ಚರ್ಯಕರವಾಯ್ತು. ಚೆನ್ನಾಗಿದೆ. ಇಂಥವ್ ಮಾಡ್ತಿದ್ರೆ ಶಾಲೆಗೆ ಮಕ್ಕಳನ್ನ ಸೇರ್ಸೋದು ಜಾಸ್ತಿ ಆಗ್ತಾರೆ ಮತ್ತು ಶಾಲೆ ಹೆಚ್ಚುವರಿಗಳು ಚೆನ್ನಾಗಿ ನಡೀತಿದೆ ಅಂತ ನನ್ನ ಅಭಿಪ್ರಾಯ ಹೇಳ್ತೀನಿ. ಊರಿನ ಬೊಮ್ಮೇಗೌಡರು ಇದೇ ಸ್ಕೂಲಿಗೆ STMC ಅಧ್ಯಕ್ಷರಾಗಿದ್ದೀವಿ. ಹಾಗೂ ಈ ಊರಿನ ಸಾಂಸ್ಕೃತಿಕತೆಯನ್ನು ಇವರು ತುಂಬಾ ಚೆನ್ನಾಗಿ ನಮ್ಮ ಗೋಡೆ ಮೇಲೆಲ್ಲ ಚೆನ್ನಾಗಿ ತೋರ್ಕೊಟ್ಟಿದ್ದಾರೆ. ತುಂಬಾ ಚೆನ್ನಾಗಿದೆ. ಹಾಗೂ NGO ಕ್ಯಾಂಪಿಂದ ನಮ್ಗೆ ತುಂಬಾ ಒಳ್ಳೆ ಮಾಡ್ಕೊಟ್ಟಿದ್ದಾರೆ. ಅವ್ರಿಗೆ ನಮ್ಮ ಕಡೆಯಿಂದ ನಮ್ಮ ಊರಿನ ಪರವಾಗಿ ಹಾಗೂ ಕೃತಜ್ಞತೆ ಸಲ್ಲಿಸ್ತಾ ಇದ್ದೀವಿ. ನನ್ನ ಹೆಸರು ಉಮೇಶ PN ಅಂದ್ಬಿಟ್ಟು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಜಿನೇನಹಳ್ಳಿ ಶಾಲೆನಲ್ಲಿ ಇನ್ಚಾರ್ಜ್ ಹೆಡ್ ಮಾಸ್ಟರ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ. ಈ ಒಂದು ನಮ್ಮ ಶಾಲೆಯ ಗೋಡೆಗಳಿಗೆ ಚಿತ್ರಗಳನ್ನ ಬಿಡಿಸ್ಲಿಕ್ಕಾಗಿ ಅವ್ಯಾಂಗ್ ಫೌಂಡೇಶನ್ ಮತ್ತೆ ರಂಗ್ ಫಾರ್ ಇವರಿಂದ ಒಂದು ಕೋಆರ್ಡಿನೇಷನ್ ಮೂಲಕ ಈ ಒಂದು ಗೋಡೆಗಳಿಗೆ ಚಿತ್ರವನ್ನ ಬಿಡಿಸ್ತಾ ಇದ್ದಾರೆ. ಮಕ್ಕಳಿಗೆ ಬೋಧನೆಗೆ ಅನುಕೂಲ ಆಗುವಂತಹ ಎಲ್ಲಾ ಚಿತ್ರಗಳನ್ನ ಬಿಡಿಸ್ಕೊಡ್ತಾ ಇದ್ದಾರೆ. ತುಂಬಾ ಅದ್ಭುತವಾಗಿ ಬಿಡಿಸ್ತಾ ಇದ್ದಾರೆ. ಸುಮಾರು 40-50 ಜನ ಕಲಾವಿದರು ಬಂದ್ರು ಈ ಒಂದು ಸೇವೆಯನ್ನ ಮಾಡ್ತಾ ಇದ್ದಾರೆ. ಈ ಒಂದು ಚಿತ್ರಗಳು ತುಂಬಾ ಅದ್ಭುತವಾಗಿದ್ದಾವೆ, ಪಠ್ಯಕ್ಕೆ ಅನುಗುಣವಾಗಿದ್ದಾವೆ. ಎಲ್ಲಾ ವಯೋಮಾನದವರಿಗೆ ಅಂದ್ರೆ 1ರಿಂದ 7ನೇ ತರಗತಿ ವಿದ್ಯಾರ್ಥಿಗಳಿಗೆ ಸಂಬಂಧಪಟ್ಟಂತೆ ಎಲ್ಲಾ ವಿಧದ ಚಿತ್ರಗಳನ್ನ ಬಿಡಿಸ್ತಾ ಇದ್ದಾರೆ. ಊರಿಗೆ ಸಂಬಂಧಪಟ್ಟಂತೆ, ಊರಿನ ಸಾಂಸ್ಕೃತಿಕ ಪರಂಪರೆಗೆ ಸಂಬಂಧಪಟ್ಟಂತೆ ಸಾಕಷ್ಟು ಚಿತ್ರಗಳನ್ನ ಬಿಡಿಸಿದ್ದಾರೆ. ಸೊ ಹಾಗಾಗಿ ಇವರೆಲ್ಲರಿಗೂ ಕೂಡ ನಮ್ಮ ಶಾಲೆಯ ವತಿಯಿಂದ, SDMC ವತಿಯಿಂದ ಹಾಗೂ ಗ್ರಾಮಸ್ಥರ ವತಿಯಿಂದ ಧನ್ಯವಾದಗಳನ್ನ ಸಲ್ಲಿಸ್ತೇನೆ. ಇವರ ಕಾರ್ಯ ಹಿಂಗೆ ಸಾಗ್ಲಿ. ಅದೇ ರೀತಿ ಈ ಒಂದು ಕಾರ್ಯ ನಮ್ಮ ಏನು ಮಧುರ್ ಅವರು ಇದ್ದಾರೆ, ಅವರು ಒಂದು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಆಳ್ನಹಳ್ಳಿಗೆ ಈ ಒಂದು ಕಾರ್ಯವನ್ನ ಕೈಗೊಂಡ್ರು. ಅಲ್ಲಿಂದ ನಮ್ಗೆ ಪರಿಚಯ ಆಗಿ ಇವ್ರಿಗೆ ನಾವು ಸಾಕಷ್ಟು ಬಾರಿ ಫೋನ್ ಮಾಡಿ ನಮ್ಮ ಶಾಲೆಯ ಒಂದು ಗೋಡೆಗಳಿಗೆ ಚಿತ್ರಗಳನ್ನ ಬಿಡಿಸ್ಕೊಡ್ಬೇಕು ಅಂತ ಹೇಳಿದ್ವಿ. ಆ ಮೂಲಕ ಇವರು ನಮ್ಮ ಶಾಲೆಗೂ ಸಹ ಬಂದು ತಮ್ಮ ಸೇವೆಯನ್ನ ಸಲ್ಲಿಸಿದ್ದಾರೆ. ಇವರ ಒಂದು ತಂಡಕ್ಕೆ ನಮ್ಮೆಲ್ಲರ ಪರವಾಗಿ, ಇಡೀ ಊರಿನ ಪರವಾಗಿ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೇನೆ. ಬ್ಯೂಟಿಫಿಕೇಶನ್ ಪ್ರಾಜೆಕ್ಟ್ಸ್ ಅನ್ನ ಮತ್ತಷ್ಟು ಮಾಡಕ್ಕೆ ನಾವು ರೆಡಿ ಆಗಿದ್ದೀವಿ. ಕೇವಲ ಸರ್ಕಾರಿ ಶಾಲೆಗಳು ಚಿಕ್ಕ ಅಲ್ಲಿ ಅಲ್ಲದೆ ನಾವು ಗಡಿ ಭಾಗ ಆಗಿರ್ಬೋದು, ಕಾಡಿನ ಅಂಚಿನಲ್ಲಿ ಇರ್ತಕ್ಕಂಥ ಗ್ರಾಮಗಳಲ್ಲಿ ಕೂಡ ನಾವು ಹೋಗೋ ಒಂದು ಪ್ರಯತ್ನ ಮತ್ತೆ ನಿರೀಕ್ಷೆಯಲ್ಲಿದ್ದೇವೆ. ಧನ್ಯವಾದ ಹೇಳ್ತೇನೆ. ಮತ್ತೆ ಎಲ್ಲಾ ರೀತಿಯ ಒಂದು ಸುಲಭ ಸೌಲಭ್ಯಗಳನ್ನು ಅವ್ಯಾಂಗ್ ಫೌಂಡೇಶನ್ ನಮಗೆ ಒದಗಿಸ್ತಾ ಇದೆ. ಥ್ಯಾಂಕ್ ಯು ಅವ್ಯಾಂಗ್ ಫೌಂಡೇಶನ್. ಮತ್ತಷ್ಟು ಶಾಲೆಗಳನ್ನ ಚೇಂಜ್ ಮಾಡಲಿಕ್ಕೆ ನಾವು ರೆಡಿ ಆಗಿದ್ದೇವೆ. ಥ್ಯಾಂಕ್ ಯು.
ಎಲ್ಲರಿಗೂ ನಾನು ಸಹನಾ ಅಂತ R4C ತಂಡದಿಂದ ಕೋ-ಫೌಂಡರ್ ಆಗಿ ಮಾತಾಡ್ತಿದ್ದೀನಿ. ಇವತ್ತು ಜಿಗ್ನೇಹಳ್ಳಿ ಹಾಸನ್ ತಾಲೂಕಿಗೆ ಬಂದಿದ್ದೀವಿ. ಇದು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ 50 ಜನ ಮೇಲೆ ಮಂದಿ ಬಂದಿದ್ದಾರೆ ಬಣ್ಣ ತುಂಬಕ್ಕೆ. ಇದು ಅವ್ಯಾಂಗ್ ಫೌಂಡೇಶನ್ ಇಂದ R4C ಕೊಲಾಬ್ರೇಷನ್ ಮಾಡ್ತಿದ್ದೀವಿ. ಸೊ ತುಂಬಾ ಖುಷಿ ಆಯ್ತು. 2 ದಿನ ಪ್ರಾಜೆಕ್ಟ್ ಇದು ಬಂದ್ಬಿಟ್ಟು ನೀವು ನೋಡ್ದಂಗೆ ತುಂಬಾ ಚೆನ್ನಾಗಿ ಎಲ್ರು ಪೇಂಟ್ ಮಾಡಿದ್ದಾರೆ R4C ತಂಡದಿಂದ. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ಅವ್ಯಾಂಗ್ ಫೌಂಡೇಶನ್ ಕೊಲಾಬ್ರೇಟಿಂಗ್ ವಿತ್ R4C ಟುಡೇ. ಆಮೇಲೆ ಫೆಸಿಲಿಟೀಸ್, ಸ್ಟೇ, ಊಟ ಎಲ್ಲ ತುಂಬಾ ಚೆನ್ನಾಗಿತ್ತು. ಸೊ ಥ್ಯಾಂಕ್ ಯು ಸೋ ಮಚ್. ಹಾಯ್, ನನ್ನ ಹೆಸರು ಸಾಗರ್ ಎನ್ ಅಂತ. ಇಲ್ಲಿ ಜಿಲ್ಲೆನಲ್ಲಿ ಕ್ಲಸ್ಟರ್ನ ಸಮೂಹ ಸಂಪನ್ಮೂಲ ಅಧಿಕಾರಿಯಾಗಿದ್ದೀನಿ. ಜೊತೆಗೆ ನಾನು ಇವತ್ತು ಅವ್ಯಾಂಗ್ ಫೌಂಡೇಶನ್ ಅಡಿ ನಮ್ಮ ಈ ಜಿಲ್ಲೆನಲ್ಲಿ ಹಿರಿಯ ಪ್ರಾಥಮಿಕ ಶಾಲಾ ಆವರಣದಲ್ಲಿ ಈ ಫೌಂಡೇಶನ್ ಅವರು ಜೊತೆಗೆ ರನ್ ಫಾರ್ ಕಾಸ್ ರನ್ ಫಾರ್ ಕೋಸ್ ಅಂತ ಹೇಳ್ಬಿಟ್ಟು ದಾಖಲಾತಿಯನ್ನು ಹೆಚ್ಚಿಸ್ಕೋಬೇಕು ಅನ್ನೋದು, ಮತ್ತೆ ನಮ್ಮ ಇಡೀ ರಾಜ್ಯದ ಒಂದು ಸರ್ಕಾರಿ ಶಾಲೆಗಳ ಉನ್ನತೀಕರಣಕ್ಕೆ ಈ ನಮ್ಮ ಈ ಫೌಂಡೇಶನ್ ನ ಎಲ್ಲಾ ಪ್ರತಿನಿಧಿಗಳು, ಅದರಲ್ಲೂ ಇದೇ ಭಾಗದ ಶ್ರೀಯುತ ಮಧು ಸರ್ ಈ ಫೌಂಡೇಶನ್ ನ ಪ್ರಮುಖರು, ಇಲ್ಲೇ ಯಾಳನಹಳ್ಳಿ ಎಂಬ ಗ್ರಾಮಸ್ಥರು ಆಗಿದ್ದಾರೆ. ಅವರು ಇವತ್ತು ಸ್ವತಃ ಅವರೇ ಎಲ್ಲಾ ಪ್ರಮುಖ ಕಾರ್ಯಗಳನ್ನ ಕೈಗೆತ್ಕೊಂಡು ಹಲವಾರು ಪ್ರತಿನಿಧಿಗಳನ್ನ, ವಾಲಂಟಿಯರ್ಸ್ನ ಕೈ ಜೋಡಿಸೋಂಗೆ ಮಾಡಿ ಈ ಒಂದು ಶಾಲೆಯನ್ನ ಅಭಿವೃದ್ಧಿ ಮಾಡೋದಕ್ಕೋಸ್ಕರ ಶಾಲಾ ಉಸ್ತುವಾರಿ ಸಮಿತಿ ಅಂದ್ರೆ STMC ಅವರಾಗಿರ್ಬೋದು, ಅಥವಾ ಇಲಾಖೆಯ ಮುಖ್ಯಸ್ಥರಾಗಿರ್ಬೋದು, ಗ್ರಾಮಸ್ಥರಾಗಿರ್ಬೋದು, ಮತ್ತೆ ಹಳೆ ವಿದ್ಯಾರ್ಥಿಗಳ ಸಂಘದವರಾಗಿರ್ಬೋದು, ಎಲ್ಲರ ಒಂದು ಸಹಕಾರವನ್ನ ಪಡೆಯೋದ್ರ ಮೂಲಕ ಈ ಶಾಲೆಯ ಉತ್ತೇಜನವನ್ನ ದಾಖಲಾತಿಯನ್ನ ಹೆಚ್ಚಿಸೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ. ಅವರಿಗೆ ನಮ್ಮ ಇಲಾಖಾ ಪರವಾಗಿ, ನನ್ನ ವೈಯಕ್ತಿಕ ಪರವಾಗಿ ಹಾಗೂ ಎಲ್ಲರಿಗೂ ಈ ಒಂದು ಕೈ ಜೋಡಿಸೋ R4C ಅವರು ಇಬ್ರು ಜಂಟಿ ಆಯೋಗದಲ್ಲಿ ಮಾಡಿರೋ ಕಾರ್ಯ. ನಿಮ್ಮ ಮಕ್ಕಳನ್ನು ಸರ್ಕಾರಿ ಶಾಲೆಗೆ ಸೇರಿಸಿ ಸರ್ಕಾರಿ ಶಾಲೆಗಳನ್ನ ಉಳಿಸಿ.